ಎಸ್, ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆ ಗಣೇಶ್ ಪುದುವಾಳ ಅವರು ಕೂಡ ಇದ್ದಾರೆ. ಗಣೇಶ್ ಪುದುವಾಳ ಅವರೇ, ಈಗಾಗಲೇ ನಾನು ಹೇಳ್ದ ಹಾಗೆ 41 ದಿನ ಕೆಲವು ಕಡೆಗಳಲ್ಲಿ 48 ದಿನ ಈಗ ಸ್ವಲ್ಪ ಬದಲಾವಣೆಯಾಗಿದೆ ವೃತಾಚರಣೆಯಲ್ಲಿ. ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಒಂದಷ್ಟು ವೃತಾಚರಣೆಯಲ್ಲಿ ದಿನಗಳ ಸಂಖ್ಯೆಯಲ್ಲಿ ಕೂಡ ಕಡಿಮೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಮಕರ ಜ್ಯೋತಿ ಹಾಗೆಯೇ ಮಕರ ಸಂಕ್ರಾಂತಿಗೆ ಯಾವ ರೀತಿಯಾದಂತಹ ರಿಲೇಟೆಡ್ ಇದೆ ಅಥವಾ ಸಂಬಂಧ ಇದೆ? ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳ್ತೀರಿ? ಸ್ವಾಮಿ ಶರಣಮಯ್ಯಪ್ಪ. ಮೊದಲನೇದಾಗಿ ನ್ಯೂಸ್ 18 ಟಿವಿಯ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನನ್ನ ಗುರುಗಳಾದ ಆತ್ಮೀಯರಾದ ಸಂಪತ್ ಗುರುಗಳೇ ಮತ್ತು ಹುಬ್ಳಿಯಿಂದ ಸೇರಿರುವಂಥ ನಮ್ಮ ಗುರುಸ್ವಾಮಿಗಳಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ತಾವೀಗ ಒಂದು ಕ್ವಶನ್ ಕೇಳಿದೆ ನನ್ನ ಹತ್ರ. ಇವತ್ತು ಮಕರ ಸಂಕ್ರಾಂತಿ. ಸಂಕ್ರಾಂತಿ ಅಂತ ಹೇಳಿದ್ರೆ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಹೋಗೋ ದಿವಸಕ್ಕೆ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಈಗಾಗಲೇ ಸಂಕ್ರಾಂತಿ ಆಗಿ ಹೋಗಿದೆ. ಇವತ್ತು ಮಧ್ಯಾಹ್ನ 2 ಮಕರ ಸಂಕ್ರಾಂತಿ. ಶಬರಿಮಲೆಯಲ್ಲಿ ಈಗ ಅಲ್ಲಿ ತಿರುವಾಭರಣವನ್ನು ಅಲ್ಲಿ ದೇವರಿಗೆ ಅರ್ಪಿಸಿ ಅಲ್ಲಿ ಒಂದು ಪೂಜಾ ಸಾಧಾರಣ ಒಂದು 6:40ಕ್ಕೆ ಮಾಡ್ಬೋದಂತ. ಅದು ಈಗಾಗಲೇ ನಮ್ಮ ಮರ ಕುಟುಂಬದಿಂದ ಈ ಕಡೆ ತರ್ತಾ ಇದ್ದಾರೆ ಅವರು. ಅದನ್ನು ಅಲ್ಲಿ ಎಲ್ಲ ಈ ಆಭರಣಗಳೆಲ್ಲ ಅಲ್ಲಿ ದೇವರಿಗೆ ಅರ್ಪಿಸಿ ನಾವು ಪೊನ್ನಂಬಲ ಮೇಡ್ ಅಂತ ಹೇಳಿ ಇದೆ, ಅಲ್ಲಿ ಒಂದು 3-4 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಒಂದು ಜ್ಯೋತಿ ಕಾಣುತ್ತೆ, ಅಲ್ಲಿ ದಿವ್ಯ ಜ್ಯೋತಿ, ಪವಿತ್ರವಾದ ದಿವ್ಯ ಜ್ಯೋತಿ. ಅದನ್ನು ಮಕರ ಬೆಳಕಂತ ಹೇಳ್ತಾರೆ. ಜ್ಯೋತಿ ಅಂತ ಹೇಳಿದ್ರೆ ಮಕರ ನಕ್ಷತ್ರ ಅಂತಿದೆ, ಜ್ಯೋತಿ ಕೂಡ ಹೇಳ್ತಾರೆ, ಬೆಳಕಂತ ಹೇಳ್ತಾರೆ, ಎರಡು ಕೂಡ ಹೇಳ್ತಾರೆ. ಇನ್ನೊಂದು ಅದರ ಪಕ್ಕದಲ್ಲಿ ಮಕರ ನಕ್ಷತ್ರ ಅಂತ, ಅದು ಪ್ರಕೃತಿಯ ಒಂದು 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 ಚೇಂಜಸ್, ಅದು ಪ್ರಕೃತಿ ನಮಗೆ ತೋರಿಸಿಕೊಡುವಂಥದ್ದು. ಅದು ಮಕರ ನಕ್ಷತ್ರ ಅಂತ ಹೇಳ್ತಾರೆ. ಮಕರ ಜ್ಯೋತಿ ಮಕರ ಬೆಳಕು ನಾವು ಒಟ್ಟಿಗೆ ಹೇಳುವಂಥದ್ದು. ಅದರಲ್ಲಿ ತುಂಬ ವ್ಯತ್ಯಾಸ ಇಲ್ಲ ಅಂತ ಕಾಣುತ್ತೆ. ಅಂದರೆ ಇಡೀ ಸಾಧಾರಣ ಇವತ್ತು ಸೇರಿ ಕೊನೆಯ ದಿವಸ ಒಂದು 60 ದಿವಸ 41 ದಿವಸ ಮಂಡಲ ವ್ರತ, ಕೆಲವು ಕಡೆ 48 ದಿವಸ ಆಚರಣೆ ಮಾಡ್ತಾರೆ. ಆಮೇಲೆ ಈಗ ಒಂದು 12-14 ದಿವಸಗಳಾಗಿರ್ಬೋದು. 60 ದಿವಸ ಸಾಧಾರಣ ಭಕ್ತರಿಗೆ ಬಹಳ ವಿಶೇಷವಾಗಿ ಕಠಿಣ ವ್ರತದಿಂದ ಶಬರಿಮಲೆಗೆ ಬಂದು ಅವರ ದೇವರ ನೇರವಾಗಿ ದರ್ಶನ ಅಂತ ಹೇಳ್ಬೋದು. ಕಲಿಯುಗ ವರದ ನಾವು ಕಂಡ ದೇವರಂತ ಹೇಳ್ತಾರೆ. ಅವರ ದೇವರ ದೃಶ್ಯವಾಗುವ ಒಂದು ದಿವಸ ಬಹಳ ಸವಿಶೇಷ. ಲಕ್ಷಾಂತರ ಭಕ್ತರು, ನಾನು ಈಗಾಗಲೇ ಒಂದು 5 ನಿಮಿಷದ ಮೊದಲು ನಮ್ಮವರಿದ್ದಾರೆ ಮಂಗಳೂರಿಂದ ಕೂಡ ಸಾಧಾರಣ ಒಂದು 25,000-50 ಸಾವಿರ ಭಕ್ತರು ಅಲ್ಲಿ ಶಬರಿಮಲೆಯಲ್ಲಿದ್ದಾರೆ, ಸನ್ನಿಧಾನ ಮಲೆಯಲ್ಲಿ. ನಾನು ಮಾತಾಡಿದ್ದೇನೆ ಅವರ ಹತ್ರ. ಬಹಳ ಉತ್ಸಾಹರಾಗಿ ದೇವರ ದರ್ಶನ ಮಕರ ಬೆಳಕು ನೋಡಲಿಕ್ಕೆ ಅವರು ಅಲ್ಲಿ ಕಾಯ್ತಾ ಇದ್ದಾರೆ. ತುಂಬ ಒಂದು ವಿಶೇಷವಾದದ್ದು. ಅದು ಎಲ್ಲರಿಗೆ ದೇವರು ಆಶೀರ್ವಾದ ಕೊಡಲಿ ಅಂತೇಳಿ ನನ್ನ ದೇವರಿಗೆ ಬೇಡ್ತಾ ಇದ್ದೇನೆ ನಾನು. ಸ್ವಾಮಿ ಶರಣ. ಓಕೆ, ಮಾತನಾಡಿಸ್ತಾ ಹೋಗ್ತೀನಿ. ಹಾಗೆ VS ಪ್ರಸಾದ್ ಅವರ ಅಯ್ಯಪ್ಪ ಸ್ವಾಮಿ ಭಕ್ತರು ಹುಬ್ಳಿಯಿಂದ ಕೂಡ ನೇರ ಸಂಪರ್ಕದಲ್ಲಿ ಇದ್ದಾರೆ. VS ಪ್ರಸಾದ್ ಅವರೇ, ಈಗಾಗಲೇ ತತ್ವಮಸಿ ತತ್ವವನ್ನ ಆಧಾರದ ಮೇಲೆ ಅಯ್ಯಪ್ಪ ಮಾಲಾಧಾರಿಗಳು ಅಥವಾ ಅಯ್ಯಪ್ಪ ಭಕ್ತರು ವೃತಾಚರಣೆಯನ್ನ ಮಾಡ್ತಾರೆ. ಅಂದ್ರೆ ನೀನೇ ದೇವರು ಅನ್ನುವಂತಹ ರೀತಿಯಲ್ಲಿ. ಯಾಕಂದ್ರೆ ನೀವೇ ಹೇಳಿದಾಗ ಈಗಾಗಲೇ ಇನ್ನೊಬ್ರು ಅತಿಥಿಗಳು ಹೇಳ್ತಾ ಇದ್ರು, ಅಂದ್ರೆ ಅವರನ್ನ ಪ್ರತ್ಯಕ್ಷವಾಗಿ ನಾವು ಕಲಿಯುಗದ ದೇವರು ಅಂತಾನೆ, ನಮಗೆ ನೋಡೋದಕ್ಕೆ ಸಿಗುವಂತಹ ದೇವರು ಅಂತಾನೆ ನಾವು ನಂಬೋದು ಅಂತ ಹೇಳಿ. ಸೊ ತತ್ವಮಸಿ ಈ ತತ್ವದ ಆಧಾರದ ಮೇಲೆ ಯಾವ ರೀತಿಯಾಗಿ ಆಚರಣೆಯನ್ನ ಮಾಡಲಾಗುತ್ತೆ? ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಮೊಟ್ಟ ಮೊದಲಾಗಿ ನ್ಯೂಸ್ 18 ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇಡೀ ಪ್ರಪಂಚಕ್ಕೆ ತಾವೇನು ಇವತ್ತು ಈ ಮಕರ ಜ್ಯೋತಿ ದರ್ಶನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದೇ ಥರ ಈ ಒಂದು ಮಕರ ಜ್ಯೋತಿಗೆ ನೋಡಲಿಕ್ಕೆ ಕುಂತಿರುವಂಥ ಎಲ್ಲ ಭಕ್ತಾದಿಗಳಿಗೆ, ಇಡೀ ಪ್ರಪಂಚವ್ಯಾಪ್ತಿ ಇರುವಂಥ ಭಕ್ತಾದಿಗಳಿಗೆ ನನ್ನ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈಗ ಸಂಪತ್ ಕುಮಾರ್ ಗುರುಗಳು ಹೇಳಿದ್ದಾರೆ, ಗಣೇಶ್ ಗುರುಗಳು ಹೇಳಿದ್ದಾರೆ ಇದ್ರ ಬಗ್ಗೆ, ಮಕರ ಜ್ಯೋತಿ ಬಗ್ಗೆ. ತತ್ವಮಸಿ ಅಂದರೆ ಈಗ ಏನು ತಾವು ಹೇಳಿದ್ರಿ, 41 ದಿನ, 48 ದಿನ, 60 ದಿನ ವ್ರತಾಚರಣೆ ಮಾಡಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸ್ಕೊತಾ ಇದ್ದೀವಿ. ಈ ವ್ರತಾಚರಣೆದಿಂದ ಏನು ಒಂದು ಭಕ್ತಿ ಭಾವದಿಂದ ನಾವು ಭಗವಂತರಿಗೆ ನಮ್ಮನ್ನು ನಾವು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ವಿ. ಅದೇ ಥರ ಭಗವಂತ ಸಹಿತ ನಾನೇ ನೀವು, ನೀವೇ ನಾವು ಅಂತ. ಅಂದರೆ ನೀವು ನನ್ನನ್ನು ನಂಬಿದರೆ ನಾನು ನಿಮಗೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಭಗವಂತ ಏನು ನಮಗೆ ಬೋಧನೆ ಮಾಡಿದ್ದಾನೆ, ಅದನ್ನೇ ತತ್ವಮಸಿ ಅಂತ ನಾವು ನಂಬ್ತೀವಿ. ಅದೇ ಥರ ನಾನು ಕಳೆದ 22 ವರ್ಷದಿಂದ ಅಯ್ಯಪ್ಪನ ಮಾಲ ಹಾಕಿ ಶಬರಿಮಲೆ ಹೋಗಿ ಬರ್ತಾ ಇದ್ದೀನಿ. ಅದೇ ಥರ 8 ವರ್ಷ ಸತತವಾಗಿ ದೊಡ್ಡಪಾದ ಮಾಡಿ ಮಕರ ಜ್ಯೋತಿ ದರ್ಶನ ಅಲ್ಲಿಂದಾನೆ ಪಡೆದಿನಿ. ಈಗ ಬೇರೆಯವರು ಹೆಂಗೆ ನಾನು ನ್ಯೂಸ್ 18 ಥ್ರೂ
ನಾನು ಮಕರ ಜ್ಯೋತಿ ದರ್ಶನ ಮಾಡ್ತಾ ಇದ್ದೀನಿ. ಈ ಒಂದು ದೇವರಿಗೆ ನಾವು ಯಾವಾಗ ನಮ್ಮನ್ನು ನಮ್ಮ ಆತ್ಮ ಸಮರ್ಪಣೆ ಮಾಡ್ತೀವಿ ಆವಾಗ ದೇವರು ಸಹಿತ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ನಂಬಿಕೆಯಿಂದ ಅದು ತತ್ವಮಸಿ ಒಂದು ಶಬ್ದ ಏನೋ ಇದೆ ಅಯ್ಯಪ್ಪನ ಒಂದು ಆಶೀರ್ವಾದಕ್ಕೆ ನಾವು ಮಾಡ್ತಾ ಇದ್ವಿ. ಖಂಡಿತವಾಗಿ ಎಲ್ಲರಿಗೂ ಆ ದೇವರು ಆಶೀರ್ವಾದ ಮಾಡ್ತಾರೆ ಮತ್ತು ಪಾಪ ಪರಿಹಾರ ಮಾಡ್ತಾರೆ ಅಂತ ನನ್ನ ವಿಶ್ವಾಸ. ಮಾತನಾಡಿಸ್ತಾ ಹೋಗ್ತೀನಿ. ಹಾಗೆಯೇ ಗುರುಸ್ವಾಮಿಗಳೇ, ಈಗಾಗಲೇ ನಾವು ಅಂದರೆ ವೃತಾಚರಣೆಯ ವಿಚಾರದಲ್ಲಿ ಯಾರು ಕೂಡ ಎರಡು ಮಾತಿಲ್ಲ, ಯಾಕಂದರೆ ಅಷ್ಟು ಕಠಿಣವಾದಂತಹ ವೃತಾಚರಣೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟೇ ಚಳಿ ಇದ್ರೂ ಕೂಡ ಆ ಒಂದು ತಣ್ಣೀರಿನ ಸ್ನಾನವನ್ನು ಮಾಡಬೇಕು, ಬೆಳಗ್ಗೆ ಎದ್ದು ಪೂಜೆಯನ್ನು ಮಾಡಬೇಕು, ಮಂತ್ರವನ್ನು ಪಠಣೆ ಮಾಡಬೇಕು, ಸಾಯಂಕಾಲದ ಹೊತ್ತು, ಜೊತೆಗೆ ಆಹಾರದ ವಿಚಾರದಲ್ಲಿ ಕೂಡ ಬದಲಾವಣೆ. ಇಂತಹ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿರುವಂಥದ್ದು ಪೌರಾಣಿಕ ಹಿನ್ನೆಲೆ ಅಥವಾ ಧಾರ್ಮಿಕ ಹಿನ್ನೆಲೆ, ಈ ಒಂದು ಆಚರಣೆಯ ಹಿನ್ನೆಲೆ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ನೋಡಿ. ನಮ್ಮದು ಗುರು ಪರಂಪರೆ ಮೂಲಕ ಬಂದಿರತಕ್ಕಂಥ ಒಂದು ವಿಚಾರ. ಯಾರೇ ಒಬ್ಬ ಶಿಷ್ಯ ಆದರೂ ಅವನಿಗೆ ಗುರುಮುಖೇನ ಎಲ್ಲ ಹೇಳ್ಕೊಡ್ಲಾಗುತ್ತೆ. ಯಾರೂ ಗೊತ್ತಿರಲ್ಲ ಅವರಿಗೆ ಮಾಲೆ ಅಂದ್ರೇನು, ಅಯ್ಯಪ್ಪ ಅಂದ್ರೇನು, ಪೂಜೆ ಅಂದ್ರೇನು, ಭಕ್ತಿ ಅಂದ್ರೇನು, ವ್ರತ ಅಂದ್ರೇನು ಒಂದು ಗೊತ್ತಿರಲ್ಲ. ಯಾವ ಗುರು ಇರ್ತಾನೆ, ಸದ್ಗುರು ಯಾವಾಗಿರ್ತಾನೆ ಅವನು ಸದ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಆ ಕಠಿಣ ವ್ರತವನ್ನು ಅವ್ರು ಮಾಡಲೇಬೇಕು. ಮಾಡಿದ್ರೆ ಅದರ ಫಲವನ್ನು ಅವ್ರು ಅನುಭವಿಸ್ತಾರೆ. ವ್ರತ ಮಾಡಲಿಲ್ಲ ಅಂದರೆ ಆ ಫಲ ಅವರಿಗೆ ಸಿಕ್ಕೋದಿಲ್ಲ. ಕಠಿಣವಾಗಿ 48 ದಿವಸ ವ್ರತ ಮಾಡಲೇಬೇಕು. ತಣ್ಣೀರು ಸ್ನಾನ ಮಾಡಿ. ಯಾಕೆ 48 ದಿನ ಯಾಕೆ ಅಂತ? ಅದು ಒಂದು ಮಂಡಲ ಅಂತ ಹೇಳ್ತಾರೆ. ಮಂಡಲ ಅಂದರೆ 6 ವಾರಗಳ ಕಾಲ. ಒಂದು ವಾರಕ್ಕೆ 8 ದಿವಸ, 8 ಆಗಲಿ 48 ದಿವಸ. ಈ 6 ವಾರಗಳ ವ್ರತ ಇದ್ಬಿಟ್ಟು ಹೋಗಬೇಕು ಅನ್ನೋದೊಂದು ವಾಡಿಕೆ. ಹೋಗಿ ಬರೋಷ್ಟೊತ್ತಿಗಾದರೂ ನಡೀತದೆ. ಒಟ್ಟಿನಲ್ಲಿ 48 ಡೇಸ್ ವ್ರತ ಮಾಡಬೇಕು. 41 ಡೇಸ್ ಆದಮೇಲೆ ಇರುಮುಡಿ ಕಟ್ತೀವಿ ನಾವು. ಇರುಮುಡಿ ಕಟ್ಟಿ ಶಬರಿಮಲೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಆದ್ದರಿಂದ ಈ ಮಂಡಲ ವ್ರತ ಅಂತ ಹೇಳ್ತಾರೆ. ಈ ಮಂಡಲ ವ್ರತ ಖಂಡಿತ ಮಾಡಲೇಬೇಕು. ಮಾಡಿದವ್ರಿಗೆ ಫಲ ಸಿಗುತ್ತೆ. ಈಗ ಬೆಳಗ್ಗೆ ಮಾಲೆ ಹಾಕಿ ಸಾಯಂಕಾಲ ಶಬರಿಮಲೆಗೆ ಹೋಗೋರು ತುಂಬ ಜನ ಆಗಿದ್ದಾರೆ. ಉಪಯೋಗ ಇಲ್ಲ, ಅಂದ್ರೆ ಸಿಗೋದಿಲ್ಲ, ಉಪಯೋಗ ಇಲ್ಲ. ಅಟ್ಲೀಸ್ಟ್ ಒಂದು ನಾವೀಗ ಶಬರಿಮಲೆ ಮಾಲೆ ಹಾಕಿದೀವಿ, ದರ್ಶನವನ್ನ ಮಾಡ್ಕೊಂಡು ಬಂದಿದ್ದೀವಿ, ಅಟ್ಲೀಸ್ಟ್ ನಮಗೆ 48 ದಿನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ಇದರ ಒಂಚೂರಾದ್ರೂ ಫಲ ಸಿಗಬಹುದು ಅನ್ನುವಂತಹ ಅವರಿಗೆ ಸಿಗುತ್ತೆ. ಈಗ ಪ್ರತಿಫಲ ಯಾವ ಥರ ಇರುತ್ತೆ ಅಂತಂದರೆ, ನಾವು 1000 ವೋಲ್ಟೇಜ್ ಕರೆಂಟು ಮನೆಗೆ ತಗೋತೀವಿ. 0 ಕ್ಯಾಂಡಲ್ ಹಾಕಿದ್ರೆ ಎಷ್ಟು ಬೆಳಕು ಕೊಡುತ್ತೆ? ಅದೇ 100 ಕ್ಯಾಂಡಲ್ ಹಾಕಿದ್ರೆ ಎಷ್ಟು ಬೆಳಕು ಕೊಡುತ್ತೆ? ಆ ಥರ ವ್ರತ ಒಂದು ದಿವಸ ಮಾಡಿದ್ರೆ 0 ಕ್ಯಾಂಡಲ್ ಇರುತ್ತೆ. 48 ದಿವಸ ಮಾಡಿದ್ರೆ 100 ಕ್ಯಾಂಡಲ್ ಇರುತ್ತೆ. ಆ ಥರ ಅವರವರ ಭಕ್ತಿಗೆ, ಅವರವರ ಶಕ್ತಿಗೆ, ಅವರವರ ಇದಕ್ಕೆ ಭಗವಂತ ಅದೇ ಥರನ ಕೊಡ್ತಾನೆ. ಯಾರಿಗೂ ದರ್ಶನ ಕೊಡಲ್ಲ ಅಂತ ಹೇಳಲ್ಲ, ಪ್ರತಿಯೊಬ್ಬರಿಗೂ ದರ್ಶನ ಇರುತ್ತೆ. ಯಾರು ಹೆಚ್ಚಿಗೆ ವ್ರತ ಮಾಡಿ ಭಕ್ತಿ ನೇಮ ನಿಷ್ಠೆ ಪಾಲಿಸ್ತಾರೋ ಅವ್ರು ಖಂಡಿತ ಉದ್ಧಾರ ಆಗಿದ್ದಾರೆ, ಜೀವನದಲ್ಲಿ ಏಳಿಗೆ ಕಂಡಿದ್ದಾರೆ. ಹಂಗೆ ಏಳಿಗೆ ಕಂಡು ಉದ್ಧಾರ ಆಗಿ ಭಗವಂತನ ನಂಬಿ ಅವರು ಶ್ರೇಯಸ್ಸಾಗಿರೋದಕ್ಕೆ ವರ್ಷ ಲಕ್ಷಾಂತರ ಜನ ಹೆಚ್ಚಿಗೆ ಆಗ್ತಾಯಿದ್ದಾರೆ. ಯಾರು ಸುಮ್ಮನೆ ಹೋಗೋದಿಲ್ಲ ದೇವ್ರ ಹತ್ರ. ಯಾವ ದೇವರು ಅವ್ರಿಗೆ ಅನುಕೂಲ ಮಾಡ್ತಾನೋ, ಒಳ್ಳೇದು ಮಾಡ್ತಾನೋ ಆ ದೇವ್ರನ್ನೇ ನಂಬ್ತಾರೆ ಅಲ್ವಾ? ಆ ದೇವ್ರೇ ನಂಬಿ. ಇಷ್ಟು ಕಠಿಣ ವ್ರತ. ಈ ಚಳಿಗಾಲ ಈ ವರ್ಷ ಭಯಂಕರ ಚಳಿ ಇದೆ. ನೀರು ಮುಟ್ಟಿದ್ರೆ ಐಸ್ ಥರ ಆಗಿ, ಐಸ್ ಫ್ರಿಜ್ಜಲ್ಲಿಟ್ಟು ನೀರು ಥರ ಆಗಿದೆ. ಅದನ್ನು ಉಯ್ಕೊಂಡು ಅವರು ಬೆಳಗ್ಗೆ ಸಾಯಂಕಾಲ ಮಡಿ ಉಟ್ಕೊಂಡು ಒದ್ದೆ ಬಟ್ಟೆ. ಈ ಕಡೆ ಎಲ್ಲ ಸ್ವಲ್ಪ ಕಡಿಮೆ, ಬೆಂಗಳೂರು ಕಡೆ, ಆ ಕಡೆ ನಮ್ಮ ನಾರ್ತ್ ಕರ್ನಾಟಕ ಹೋದರೆ ಒದ್ದೆ ಬಟ್ಟೆಯಲ್ಲೇ ಪೂಜೆ ಮಾಡ್ತಾರೆ. ಒದ್ದೆ ಬಟ್ಟೆಯಲ್ಲಿ ಪೂಜೆ ಮಾಡಿ ಆಮೇಲೆ ಬಟ್ಟೆ ಚೇಂಜ್ ಮಾಡ್ತಾರೆ. ಆ ಒದ್ದೆ ಬಟ್ಟೆ ಕಟ್ಕೊಂಡು ಆ ಚಳಿಗಾಳಿಗೆ ಎಲ್ಲ ಕಠಿಣ ವ್ರತನೇ. ಕಠಿಣ ವ್ರತ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಕಠಿಣ ವ್ರತ ಅಂತ. ಮಾಡಿ ಮತ್ತು ಉಪವಾಸ ಮಾಡಿ, ಒಂದು ಹೊತ್ತು ತಿಂದರೆ ಬೆಳಗ್ಗೆ ಮತ್ತು ರಾತ್ರಿಯೇ ಊಟ ಮಾಡೋದು. ಆ ಥರ ಮಾಡೋರು ಇದ್ದಾರೆ. ಒಂದು 150 ಕಿಲೋಮೀಟ್ರಿಗೆ ಪದ್ಧತಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ತುಮಕೂರವರೆಗೆ ಒಂದು ಪದ್ಧತಿ ಇರುತ್ತೆ, ತುಮಕೂರಿಂದ ಚಿತ್ರದುರ್ಗ ಹೋಗೋ ಅಷ್ಟೊತ್ತಿಗೆ ಒಂದು, ಚಿತ್ರದುರ್ಗದಿಂದ ಹೊಸಪೇಟೆಗೆ ಹೋಗೋ ಅಷ್ಟೊತ್ತಿಗೆ ಒಂದು ಪದ್ಧತಿ, ಅಲ್ಲಿಂದ ರಾಯಚೂರಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಪದ್ಧತಿ, ಬೀದರ್ಗೆ ಹೋದರೆ ಅಲ್ಲೇ ಪದ್ಧತಿ ಚೇಂಜ್ ಇರುತ್ತೆ. ಹೀಗೆ ಅವರವರ ಭಕ್ತಿ, ಅವರವರ ಒಂದು ವಿಚಾರ, ಆಯಾ ಗುರುಸ್ವಾಮಿಗಳ ಒಂದು ವಿಚಾರದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಏನೇ ಚೇಂಜ್ ಆದರೂ ಭಕ್ತಿನೇ ವ್ರತನೇ.